ನಾವು ಮಾಡುವಂತಹ ಕೆಲಸ ದೇವರಿಗೆ ಪ್ರೀತಿ ಹುಟ್ಟಿಸ್ಬೇಕು. ನಮ್ಮ ಶ್ರದ್ಧೆಯನ್ನ ದೇವರು ಯಾವಾಗಲೂ ಕೂಡ ಪರೀಕ್ಷೆಗೊಳಪಡಿಸಿರ್ತಾನಂತೆ. ಹಾಗಂತ ದೇವ್ರು ನೋಡ್ತಾನೆ ನನ್ನ ಶ್ರದ್ಧೆಯನ್ನ ಪರೀಕ್ಷೆ ಮಾಡ್ತಾ ಇದ್ದಾನೆ ಅಂತ ನಾವು ಕೆಲಸ ಮಾಡೋದಲ್ಲ. ನಮಗೇನೋ ಒಂದು ಪ್ರತಿಫಲ ಕೊಡ್ತಾನಪ್ಪ ಅಂಥೇಳಿ ನಮ್ಮ ಕೆಲಸದಲ್ಲಿ ಶ್ರದ್ಧೆಯನ್ನ ತೋರಿಸ್ತಾ ಹೋದ್ರೆ ನಾವು ಎಕ್ಸ್ಪೆಕ್ಟ್ ಮಾಡದೇ ಇರುವಂತಹ ಪ್ರತಿಫಲವನ್ನ ದೇವರು ಖಂಡಿತವಾಗ್ಲೂ ಕೊಟ್ಟೇ ಕೊಡ್ತಾನೆ ಅನ್ನೋದಕ್ಕೆ ಈ ಕಥೆ ಸಾಕ್ಷಿ. ಒಂದು ಸಿನಿಮಾ ಹಾಲ್ನಲ್ಲಿ ಕಸ ಗುಡಿಸುವಂಥ ವ್ಯಕ್ತಿ ಪ್ರತಿದಿನ ಕಸ ಗುಡಿಸ್ತಾನೆ ಇರ್ತಾನೆ, ಕ್ಲೀನಾಗಿ ಇಟ್ಕೊಳ್ತಾ ಇರ್ತಾನೆ. ಅಸಿಸ್ಟೆಂಟ್ ಮ್ಯಾನೇಜರ್ ಮತ್ತು ಮ್ಯಾನೇಜರ್ ಬಂದು ಆಗಾಗ್ಗೆ ನೀನು ಈ ಕೆಲಸ ಮಾಡಪ್ಪ, ನೀನು ಅಲ್ಲಿ ಕಸ ಗುಡಿಸ್ಬೇಕು, ಇಲ್ಲೆಲ್ಲ ನೀಟಾಗಿ ಇಟ್ಕೊಳ್ಬೇಕು ಅಂತ ಪ್ರತಿದಿನ ಕೆಲಸ ಹೇಳಿ ಹೋಗ್ತಿರ್ತಾರೆ. ಅವ್ರಷ್ಟೇ ಕೆಲಸ ಆಗಿರುತ್ತೆ. ಕಸ ಗುಡಿಸೋರು ಒಂದು ಚೂರು ಕೂಡ ಗಲೀಜ್ ಮಾಡದೆ ಕ್ಲೀನಾಗಿ ಎಲ್ಲ ಕಡೆಯಿಂದಲೂ ಕೂಡ ಕಸನ ಗುಡಿಸ್ಕೊಂಡು ಬರ್ತಾರೆ. ಒಂದ್ಸತಿ ಹೀಗೆ ಮಾಲೀಕರು ವಿಸಿಟ್ ಮಾಡಿಬಿಡ್ತಾರೆ ಸಿನಿಮಾ ಹಾಲ್ಗೆ. ನೋಡಿದ ತಕ್ಷಣ ತುಂಬ ಚೆನ್ನಾಗಿದೆ ಈ ಸಿನಿಮಾ ಹಾಲು, ಯಾರಪ್ಪ ಇಷ್ಟು ನೀಟಾಗಿ ಇಟ್ಕೊಂಡಿರೋದು ಅಂತ ಹೇಳ್ತಾರೆ. ಆದರೆ ಆ ಜಾಗದಲ್ಲಿ ಅಸಿಸ್ಟೆಂಟ್ ಮ್ಯಾನೇಜರ್ ಆಗಲಿ ಇರೋದಿಲ್ಲ. ಏಕಾಏಕಿ ಆ ಕಸ ಗುಡಿಸುವಂಥ ವ್ಯಕ್ತಿ ಬಂದು ನಾನೇ ಗುಡಿಸಿದ್ದು ಸರ್, ಏನಾದರೂ ತಪ್ಪಾಗಿದೆಯಾ ನನ್ನಿಂದ ಅಂತ ವಿನಮ್ರತೆಯಿಂದ ಕೇಳ್ತಾನೆ. ಆಗ ಆ ಮಾಲೀಕ ಹೇಳ್ತಾನೆ, ಇಲ್ಲ ನಿನ್ನಿಂದ ಏನೂ ತಪ್ಪಾಗಿಲ್ಲ, ಇಷ್ಟು ಚೆನ್ನಾಗಿ ನೀನು ಸಿನಿಮಾ ಹಾಲನ್ನು ಇಟ್ಕೊಂಡಿದ್ಯಾ, ನಿನ್ನ ಶ್ರದ್ಧೆಗೆ ನಾನು ನಿಜವಾಗ್ಲೂ ಮೆಚ್ಚಿದ್ದೀನಿ, ನಿನ್ನನ್ನು ಇನ್ಮೇಲೆ ಮ್ಯಾನೇಜರ್ ಆಗಿ ನಾನು ಪೋಸ್ಟ್ ಮಾಡ್ತಾ ಇದ್ದೀನಿ, ಪ್ರಮೋಷನ್ ಕೊಡ್ತಾ ಇದ್ದೀನಿ ಅಂತ ಹೇಳ್ತಾರೆ. ಅಂದರೆ ಆ ವ್ಯಕ್ತಿ ಎಲ್ಲೂ ಕೂಡ ಮೈಗಳ್ತನ ಮಾಡಿಕೊಳ್ದೆ ತನಗೆ ಕೊಟ್ಟಿದ್ದಂಥ ಕೆಲಸವನ್ನ, ಅದರಲ್ಲೂ ನನಗೆ ಕಸ ಗುಡಿಸೋದನ್ನು ಕೊಟ್ಟಿದ್ದಾರೆ ಅಂತ ಎಲ್ಲೂ ಕೂಡ ಮೈಗಳ್ತನ ಮಾಡಿದೆ ಕ್ಲೀನಾಗಿ ಚೊಕ್ಕವಾಗಿ ಇಟ್ಕೊಂಡ ತನ್ನ ಕೆಲಸದಲ್ಲಿ ಶ್ರದ್ಧೆಯನ್ನು ತೋರಿಸ್ತಾ ಹೋದ. ಅದೇ ಅಸಿಸ್ಟೆಂಟ್ ಮ್ಯಾನೇಜರ್ ಮತ್ತು ಮ್ಯಾನೇಜರ್ ಎಲ್ಲೂ ಕೂಡ ಬದ್ಧತೆಯನ್ನು ತೋರಿಸ್ದೆ, ಶ್ರದ್ಧೆಯನ್ನು ತೋರಿಸ್ದೆ, ಸುಮ್ಮನೆ ಕೆಲಸ ಮಾಡಬೇಕಲ್ಲ ಅಂತ ಹೇಳಿ ಹೋಗ್ತಿದ್ರು. ಆದರೆ ಯಾರಿಗಿಲ್ಲಿ ಪ್ರತಿಫಲ ಸಿಕ್ಕಿದ್ದು? ಶ್ರದ್ಧೆಯಿಂದ ಕೆಲಸ ಮಾಡಿದವನಿಗೆ, ತನ್ನ ಕೆಲಸವನ್ನ ಪ್ರೀತಿ ಮಾಡಿದವನಿಗೆ ದೇವರು ನಿಜವಾದಂಥ ಫಲಿತಾಂಶವನ್ನು ಕೊಟ್ಟ. ನಾವು ಕೂಡ ಹಾಗೆ ಇರಬೇಕು. ನಮ್ಮ ಕೆಲಸದಲ್ಲಿ ಅದೆಂಥದ್ದೇ ಕೆಲಸ ಇದ್ರೂ ಕೂಡ ಅದಕ್ಕೆ 100% ಕೊಟ್ಟರೆ ಡೆಫಿನೆಟ್ಲಿ ದೇವರು ಅದಕ್ಕಿಂತ ದುಪ್ಪಟ್ಟು ಫಲಿತಾಂಶವನ್ನು ಕೊಟ್ಟೇ ಕೊಡ್ತಾನೆ.